Good morning, dear student friends. In today's class, we will discuss about the principles of directing. ಅಂದರೆ ನಿರ್ದೇಶನ ಕಾರ್ಯದ ಮೂಲ ತತ್ವಗಳು ಅಥವಾ ಸಿದ್ಧಾಂತಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ದೇರ್ ಆರ್ 8 ಪ್ರಿನ್ಸಿಪಲ್ಸ್. ಅಲ್ಲಿ 8 ಮೂಲ ಸಿದ್ಧಾಂತಗಳು ಅಥವಾ ತತ್ವಗಳು ಅಡಕವಾಗಿವೆ. ಅವುಗಳನ್ನು ನಾವು ಒಂದೊಂದಾಗಿ ಇವಾಗ ಚರ್ಚೆ ಮಾಡೋಣ. ಫಸ್ಟ್ ಒನ್ ಈಸ್ ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಂಟ್ರಿಬ್ಯೂಷನ್. ಅಂದರೆ ವ್ಯಕ್ತಿಗತ ಗರಿಷ್ಠ ಕೊಡುಗೆಯನ್ನು ಕೊಡುವಂಥದ್ದು. ವ್ಯಕ್ತಿಗತ ಗರಿಷ್ಠ ಪ್ರಮಾಣದ ಕೊಡುಗೆ, ಇದು ಒಂದು ಸಿದ್ಧಾಂತದಲ್ಲಿ ಬರುವಂಥದ್ದು. ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಂಟ್ರಿಬ್ಯೂಷನ್ ಮೀನ್ಸ್ every employee who is working in the organization or in the business firm should give 100% of his best of the best contribution. It means to say that he has to contribute a lot to the success of the organization, and his contribution is quite necessary towards the goals of the organization. ಅಂದರೆ ಸಂಸ್ಥೆ ಹೊಂದಿರುವಂಥ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ವ್ಯಕ್ತಿಗತ ಗರಿಷ್ಠ ಪ್ರಮಾಣದ ಕೊಡುಗೆಯನ್ನು, ಅಂದರೆ ಪ್ರತಿಯೊಬ್ಬ ಉದ್ಯೋಗಿಯು ನೌಕರನು ವರ್ಕ್ ಮಾಡ್ತಾನೆ ಆರ್ಗನೈಸೇಷನ್ ಅಲ್ಲಿ, ಅವನು ಬಹಳಷ್ಟು ಇನ್ವಾಲ್ವ್ಮೆಂಟ್ ಅನ್ನ ಇಟ್ಕೊಂಡಿರ್ಬೇಕು. ಆ ಒಂದು ಕರ್ತವ್ಯ ಪ್ರಜ್ಞೆ ಅವನಲ್ಲಿ ಇರಬೇಕು. ಅವನ ಕಂಟ್ರಿಬ್ಯೂಷನ್ಸ್ ಅಥವಾ ಕೊಡುಗೆ ಆ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಸೂಕ್ತವಾಗಿ ಡೈರೆಕ್ಷನ್ ಆಗಿದೆ ಅಂತ ಹೇಳಿ ಅರ್ಥ. ಡೈರೆಕ್ಟ್ ಮಾಡೋರು ಯಾರು? ಮೇಲಾಧಿಕಾರಿಗಳು ನಿರ್ದೇಶನವನ್ನು ಕೊಡಬೇಕು ಕೆಳಗಿನ ಅಧಿಕಾರಿಗಳಿಗೆ, ಕೆಲಸಗಾರರಿಗೆ, ನೌಕರರಿಗೆ. ಸೊ ಆ ಪ್ರಕಾರವಾಗಿ ಅವರು ಗರಿಷ್ಠ ಪ್ರಮಾಣದ ಕಂಟ್ರಿಬ್ಯೂಷನ್ಸ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ತತ್ವವನ್ನು ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲಿ ಮ್ಯಾನೇಜರ್ ಆದವರು ಅಥವಾ ಸುಪೀರಿಯರು ಇಟ್ಕೊಳ್ಬೇಕಾಗಿರುತ್ತೆ. ದಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್. ಓಕೆ. ಸೆಕೆಂಡ್ ಪ್ರಿನ್ಸಿಪಲ್ ಈಸ್ ಹಾರ್ಮೋನಿ ಆಫ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಅಂದ್ರೆ ಉದ್ದೇಶಗಳು. ಉದ್ದೇಶಗಳಲ್ಲಿ ಏಕರೂಪತೆ ಇರಬೇಕು, ಹಾರ್ಮೋನಿ ಅಥವಾ ಸಾಮರಸ್ಯ ಇರಬೇಕು. ಉದ್ದೇಶಗಳಲ್ಲಿ ಸಾಮರಸ್ಯದ ತತ್ವ ಅಂತೇಳಿ ಹೇಳ್ತೀವಿ, ಸಿದ್ಧಾಂತ ಅಥವಾ ತತ್ವ, ಪ್ರಿನ್ಸಿಪಲ್ ಆಫ್ ಹಾರ್ಮೋನಿ ಆಫ್ ಆಬ್ಜೆಕ್ಟಿವ್ಸ್. ಹಾಗೆ ಉದ್ದೇಶಗಳು ಯಾವುದೆಲ್ಲ ಇರುತ್ತೆ ಒಂದು ಸಂಸ್ಥೆಯಲ್ಲಿ? ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಪ್ರತಿಯೊಬ್ಬ ನೌಕರನು 2 ಪ್ರತ್ಯೇಕ ಉದ್ದೇಶಗಳನ್ನು ಹೊಂದಿಕೊಂಡಿರ್ತಾನೆ. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಕೆಲಸಗಾರ, he has 2 different objectives. One is the organizational objective where he is working. Another one is the personal objective ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್. ಓಕೆ. ಈಗ ನಾನೇ ಒಬ್ಬ ನೌಕರ ಅಂತ ಹೇಳಿ ಆದ್ರೆ ಎಕ್ಸಾಂಪಲ್ಗೆ ನನಗೆ 2 ಉದ್ದೇಶವನ್ನ ಇಟ್ಟುಕೊಂಡು ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಒಂದು ನನ್ನ ಪರ್ಸನಲ್, ಅಂದ್ರೆ ವೈಯಕ್ತಿಕವಾದಂತಹ ಅಥವಾ ಸಾಮಾಜಿಕ ಉದ್ದೇಶಗಳು. ಅಂದ್ರೆ ನಾನು ಒಂದು ಫ್ಯಾಮಿಲಿಗೆ ಸಂಬಂಧಿಸಿದಂಥ ವ್ಯಕ್ತಿ ಅಥವಾ ಒಂದು ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ. ನಾನು ಇಲ್ಲಿ ದುಡಿಯೋದ್ರ ಮೂಲಕ ನನ್ನ ಫ್ಯಾಮಿಲಿಗೆ ಫೀಡ್ ಮಾಡಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಲ್ಲ ಅವರಿಗೆ ನಾನು ಫೀಡ್ ಮಾಡಬೇಕಾಗುತ್ತೆ. ಅದು ನನ್ನ ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಹೇಳಿ ಆಗ್ತದೆ. ನಾ ಏನು ವೇತನ ತಗೊಳ್ತೀನೋ ಅದರಿಂದಾಗಿ ನಾನು ದಿನನಿತ್ಯದ ಖರ್ಚುಗಳನ್ನು, ನನಗೆ ಬದುಕಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನು ಪೂರೈಸಲು ಬೇಕಾದಂತ ಎಲ್ಲ ಒಂದು ಖರ್ಚನ್ನು ನನ್ನ ವೇತನದ ಮೂಲಕವಾಗಿ ಪೂರೈಸಿಕೊಳ್ತೇನೆ. ಸೊ ದಟ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್ ಆಫ್ ಮೈಂಡ್. ದಟ್ ಈಸ್ ಕ್ವೈಟ್ ಇಂಡಿವಿಜುವಲ್ ಆರ್ ಪರ್ಸನಲ್ ಆಬ್ಜೆಕ್ಟಿವ್. ದ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ದ ಆಬ್ಜೆಕ್ಟಿವ್ ವಿಚ್ ಬಿಲಾಂಗ್ ಟು ದ ಎಂಟರ್ಪ್ರೈಸ್. ಅಂದ್ರೆ ಈ ಸಂಸ್ಥೆ ಕೆಲವೊಂದು ಉದ್ದೇಶಗಳನ್ನು ಹೊಂದಿರುತ್ತೆ. ನಾನು ಸರಿಯಾಗಿ ಪಾಠ ಮಾಡಬೇಕು ಅಥವಾ ಸರಿಯಾದ ಮಾರ್ಗದರ್ಶನವನ್ನ ವಿದ್ಯಾರ್ಥಿ ಮಿತ್ರರಿಗೆ ಕೊಡಬೇಕು, ನನ್ನ ಸಹೋದ್ಯೋಗಿಗಳ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು, ಸಂಸ್ಥೆಯ ಏಳಿಗೆಗಾಗಿ ನಾನು ದುಡಿಬೇಕು, ಶ್ರಮಿಸಬೇಕು, ಸಂಸ್ಥೆ ಕಾಲದಿಂದ ಕಾಲಕ್ಕೆ ಏನು ಧ್ಯೇಯ ಗುರಿಗಳನ್ನು ಹೊಂದಿರುತ್ತೆ ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿ ನನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ರೂಪಿಸಿಕೊಳ್ಳಬೇಕು ಅಂಥೇಳಿ ಒಬ್ಬ ಕಾರ್ಮಿಕನಾಗಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ನನ್ನ ಪಾತ್ರವನ್ನ ಹೊಂದಿರುವಂತ ಒಂದು ವಿಷಯ. ಹಾಗಾಗಿ ಹಾರ್ಮೋನಿ ಇರಬೇಕು. ನನ್ನ ಸಂಸ್ಥೆಯ ಉದ್ದೇಶಗಳು ಮತ್ತೆ ನನ್ನ ಸಾಮಾಜಿಕ ಅಥವಾ ವ್ಯಕ್ತಿಗತ ಅಥವಾ ಇಂಡಿವಿಜುವಲ್ ಉದ್ದೇಶಗಳ ಜೊತೆ ಸಾಮರಸ್ಯ, ಹೊಂದಾಣಿಕೆ, ಹಾರ್ಮೋನಿ ಇರಬೇಕಾಗುತ್ತೆ. ಅದು ನಿರ್ದೇಶನದ ತತ್ವದಲ್ಲಿ ಬರುವಂಥದ್ದು. ದ ಥರ್ಡ್ ಒನ್ ಈಸ್ ಯುನಿಟಿ ಆಫ್ ಕಮಾಂಡ್. ನಿಯಂತ್ರಣದಲ್ಲಿ ಏಕತೆ ಇರಬೇಕು. ಕಮಾಂಡ್, ಕಂಟ್ರೋಲಿಂಗ್ ಮಾಡೋದು. ಆದೇಶಗಳಲ್ಲಿ ಏಕತೆ ಅಂತ ಹೇಳಿ ಹೇಳ್ತೀವಿ, ಅಥವಾ ನಿಯಂತ್ರಣದಲ್ಲಿ ಏಕತೆ ಕನ್ನಡದಲ್ಲಿ. ಯುನಿಟಿ ಆಫ್ ಕಮಾಂಡ್ ಮೀನ್ಸ್ ಆದೇಶಗಳಲ್ಲಿ ಏಕತೆ. ಈಗ ಹೈಯರ್ ಅಥಾರಿಟೀಸ್ ಏನು ಆದೇಶ ಅಥವಾ ಆರ್ಡರ್ಸ್ ಅನ್ನ ಪಾಸ್ ಮಾಡ್ತಾರೆ ಕಾರ್ಮಿಕರಿಗೆ ಸಂಬಂಧಿಸಿದಂತೆ, ಅದರಲ್ಲಿ ಯುನಾನಿಮಿಟಿ ಇರಬೇಕು. ಅಂದ್ರೆ ಯುನಿಟಿ ಇರಬೇಕು, ಒಂದೇ ಏಕರೂಪತೆ ಇರಬೇಕು.
ಒಂದು ಕಾರ್ಮಿಕರ ಗುಂಪಿಗೆ ಒಂದು ತರಹದ ಒಂದು ಧೋರಣೆಯನ್ನು ತೋರಿಸುವುದು, ಇನ್ನೊಂದು ಕಾರ್ಮಿಕ ಗುಂಪಿಗೆ ಇನ್ನೊಂದು ತರಹದ ಧೋರಣೆಯನ್ನು ತೋರಿಸುವಂಥದ್ದು ಆಗಬಾರ್ದು, ಯಾರಿಂದ? ಮೇಲಾಧಿಕಾರಿಗಳಿಂದ. ಹಾಗಾಗಿ ದೇರ್ ಶುಡ್ ಬಿ ಯುನಿಟಿ ಆಫ್ ಕಮಾಂಡ್. ಅವ್ರ ಮೇಲಾಧಿಕಾರಿಗಳು ಏನು ಕಾರ್ಮಿಕರ ಗುಂಪನ್ನು ನಿಯಂತ್ರಿಸುತ್ತಾರೆ, ನಿರ್ದೇಶಿಸುತ್ತಾರೆ, ಅದು ಏಕರೂಪದ ನಿಯಂತ್ರಣ ನಿರ್ದೇಶನದ ತತ್ವವನ್ನು ಹೊಂದಿರಬೇಕಾಗುತ್ತೆ. ಇದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋ ಪಾಯಿಂಟ್ ಗೊತ್ತಾಯ್ತಲ್ಲ. ಯುನಿಟಿ ಆಫ್ ಕಮಾಂಡ್ ಈಸ್ ದ ಪ್ರಿನ್ಸಿಪಲ್ ಆಫ್ ಡೈರೆಕ್ಟಿಂಗ್. ಡೈರೆಕ್ಷನ್ ಒಂದು ಇಂಪಾರ್ಟೆಂಟ್ ತತ್ವ ಅಥವಾ ಪ್ರಿನ್ಸಿಪಲ್. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಅಪ್ರಾಪ್ರಿಯೇಟ್ನೆಸ್ ಆಫ್ ಡೈರೆಕ್ಷನ್ ಟೆಕ್ನಿಕ್. ನಿರ್ದೇಶನದ ತಂತ್ರದಲ್ಲಿ ಪರಿಪೂರ್ಣತೆ, ಪರಿಪಕ್ವತೆ ಅಂತ ಹೇಳಿ ಹೇಳ್ತೀವಿ. ಅಪ್ರಾಪ್ರಿಯೇಟ್ನೆಸ್ ಆಫ್ ಡೈರೆಕ್ಟಿಂಗ್ ಫಂಕ್ಷನ್, ಡೈರೆಕ್ಟಿಂಗ್ ಟೆಕ್ನಿಕ್. ಈಗ ನಾನೇ ನಿರ್ದೇಶನ ಕೊಡೋದಿದ್ರೆ ನನ್ನ ಸಬಾರ್ಡಿನೇಟ್ಸ್ಗೆ ಅಥವಾ ನನ್ನ ಲೋವರ್ ಕ್ಯಾಟಗರಿ ಪೀಪಲ್ಗೆ ಅಥವಾ ಸ್ಟಾಫ್ಗೆ ನಾನು ಡೈರೆಕ್ಷನ್ ಕೊಡುವಾಗ, ಒಬ್ಬ ಮ್ಯಾನೇಜರ್ ಆಗಿ ಅಥವಾ ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾನು ನಿರ್ದೇಶನ ಕೊಡುವಾಗ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಏನಿರಬೇಕಾಗುತ್ತೆ ಅಂತಂದ್ರೆ ಅದು ಪರಿಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು. ಇದು ಅನಗತ್ಯವಾದಂಥ ಗೊಂದಲವನ್ನ ಕಾರ್ಮಿಕ ಗುಂಪಿನಲ್ಲಿ ಅಥವಾ ಕಾರ್ಮಿಕರ ನಡುವೆ ಕ್ರಿಯೇಟ್ ಮಾಡುವ ಹಾಗೆ ಇರಬಾರ್ದು. ಆ ರೀತಿಯಾದಂತಹ ನಿರ್ದೇಶನ ನಾನು ಕೊಡಬೇಕಾಗುತ್ತೆ. ಅಂದ್ರೆ ನಾನು ಡೈರೆಕ್ಟ್ ಮಾಡುವಾಗ, ನಾನು ಡೈರೆಕ್ಷನ್ ಕೊಡುವಾಗ, ನಿರ್ದೇಶಿಸುವಾಗ ಅಲ್ಲಿ ಏನಿರ್ಬೇಕಂತ ಅದು ಪರಿಪೂರ್ಣವಾದಂಥ ಮಾಹಿತಿಯನ್ನ ಒಳಗೊಂಡಿರುವಂತಹ ನಿರ್ದೇಶನ ಆಗಿರಬೇಕು. ಅಲ್ಲಿ ಅಪಕ್ವವಾದಂಥ ಮಾಹಿತಿ ಅಥವಾ ಅಸಮಂಜಸವಾದಂತಹ ಗೊಂದಲವನ್ನ ಕ್ರಿಯೇಟ್ ಮಾಡುವಂತಹ ಅಥವಾ ಪ್ರಾಬ್ಲಮ್ಸ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡುವಂತಹ ಮಾಹಿತಿಗಳನ್ನ ನಾನು ಕೊಡಬಾರದು. ಅನ್ನೆಸೆಸರಿ ಕೇಯಾಸ್ ಅನ್ನ ಅಥವಾ ಗಡಿಬಿಡಿ ಅಂತ ಹೇಳ್ತೀವಿ. ಕೇಯಾಸ್, ಅನ್ನೆಸೆಸರಿ ಕೇಯಾಸ್ ಶುಡ್ ನಾಟ್ ಬಿ ಅರೈಸನ್ in the minds of the workers, in the minds of the employees who are working for the organization. So there should be appropriateness of direction function or appropriateness of direction technique. ಗೊತ್ತಾಯ್ತಲ್ಲ. ಐದನೇದು ಮ್ಯಾನೇಜರಿಯಲ್ ಕಮ್ಯುನಿಕೇಶನ್. ಮ್ಯಾನೇಜರಿಯಲ್ ನಿರ್ವಹಣಾ ಸಂವಹನ, ನಿರ್ವಹಣೆಯ ಸಂವಹನ ಅಥವಾ ವ್ಯವಸ್ಥಾಪನೆಯ ಸಂವಹನ. ಸಂವಹನ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಅಂತ ಹೇಳಿ ಹೇಳ್ತೀವಿ. ಸೊ ನಿರ್ವಹಣಾತ್ಮಕ ಸಂವಹನ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ವೆನ್ ಐ ಆಮ್ ಡೈರೆಕ್ಟಿಂಗ್ ದ ಥಿಂಗ್ಸ್ ಟು ಮೈ ಸಬಾರ್ಡಿನೇಟ್ಸ್, ಇಟ್ ಶುಡ್ ಬಿ ಪ್ರಾಪರ್ಲಿ ಕಮ್ಯುನಿಕೇಟೆಡ್ ಟು ದೆಮ್ and should be recommunicated from to them to me also. So there should be a clear cut understanding, there should not be misunderstanding, and there should not be a what do you call it as difference of opinion. After having understood my direction, they should behave properly or positively. Unnecessarily there should not be any kind of problem in the minds of the working group or employees. So managerial communication means there should be proper communication from the manager to the subordinates, manager to the employees. A communication should be very effective. ಪರಿಣಾಮಕಾರಿಯಾದಂತಹ ಸಂದೇಶ ಸಂಚರಣೆ ಅಥವಾ ಸಂವಹನ ಕಾರ್ಯದಲ್ಲಿ ಜರುಗಬೇಕಾಗ್ತದೆ. ಆ ರೀತಿಯಾಗಿ ಆ ತತ್ವವನ್ನು ಹೊಂದಿರಬೇಕಾಗ್ತದೆ. ಕಮ್ಯುನಿಕೇಶನ್ ಇಟ್ ಸೆಲ್ಫ್ ಇಸ್ ದ ಗುಡ್ ಟೆಕ್ನಿಕ್ ಆಫ್ ಡೈರೆಕ್ಷನ್. ಸೊ ದಟ್ ಈಸ್ ದ ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್ ಆಫ್ ಪ್ರಿನ್ಸಿಪಲ್ ನಿರ್ದೇಶನ ತತ್ವದಲ್ಲಿ ಬರುವಂಥದ್ದು ಆರನೇ ಪಾಯಿಂಟು ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಪ್ರತಿಯೊಂದು ಔಪಚಾರಿಕ ಸಂಘಟನೆಯಲ್ಲಿ ಅನೌಪಚಾರಿಕ ಗುಂಪು ಅಥವಾ ಸಂಘಟನೆ ಇದ್ದೇ ಇರುತ್ತದೆ. ಈಗ ಉದಾಹರಣೆಗೆ ನಮ್ಮ ಕಾಲೇಜಿನ ಒಂದು ವಾತಾವರಣವನ್ನು ತೆಗೆದುಕೊಂಡ್ರೆ ಅಥವಾ ಕಾಲೇಜಿನ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಅಲ್ಲಿ ಅಧ್ಯಾಪಕ ವೃಂದ ಏನು ಮಾಡ್ತಾರೆ ಅಥವಾ ಪ್ರಾಧ್ಯಾಪಕ ವೃಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವಿದ್ಯಾರ್ಥಿ ಮಿತ್ರರಿಗೆ ಪಾಠವನ್ನ ಹೇಳಿಕೊಡ್ತಾರೆ. ಅದು ಔಪಚಾರಿಕವಾಗಿ ಇರುವಂತಹ ಸಂಘಟನೆ. ಟೀಚರ್ ಹ್ಯಾಸ್ ಟು ಟೀಚ್ ದ ಥಿಂಗ್ಸ್ ಟು ದ ಸ್ಟೂಡೆಂಟ್ಸ್ ಫಾರ್ ದೇರ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. Yes, that is formal organization, because we are appointed as teachers here not only to get the salary but also to satisfy the needs of the students. ವಿದ್ಯಾರ್ಥಿ ಮಿತ್ರರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಒಬ್ಬ ಪ್ರಾಧ್ಯಾಪಕ ಅಥವಾ ಒಬ್ಬ ಟೀಚರ್ ಅಲ್ಲಿ ಅಪಾಯಿಂಟ್ ಆಗ್ತಾನೆ. ಅದಕ್ಕಾಗಿ ಅವರಿಗೆ ವೇತನ ಸಿಗುತ್ತೆ. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಇದು ಫಾರ್ಮಲ್ ರಿಲೇಶನ್ಶಿಪ್ ಆಯಿತು. ರಿಲೇಶನ್ಶಿಪ್ ಬಿಟ್ವೀನ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್ ಇಸ್ ಅ ಫಾರ್ಮಲ್ ರಿಲೇಶನ್ಶಿಪ್ ಆರ್ ಫಾರ್ಮಲ್ ಆರ್ಗನೈಸೇಷನ್. ಆದ್ರೆ ಇನ್ಫಾರ್ಮಲ್ ಕೂಡ ಇರಬೇಕು. ಅನೌಪಚಾರಿಕವಾದಂತಹ ಸಂಘಟನೆ ಕೂಡ ಇಲ್ಲಿ ಇರಬೇಕಾಗುತ್ತೆ. ಅನೌಪಚಾರಿಕ ಸಂಘಟನೆ ಎಂದರೇನು? ಸಹೋದ್ಯೋಗಿ ಮಿತ್ರರು, ನಾವು ಪ್ರಾಧ್ಯಾಪಕ ವೃಂದದವರು ಒಂದು ವೀಕೆಂಡಿಗೆ ಒಂದು ಸಣ್ಣ ಒಂದು ವಿಹಾರ ಒಂದು ಇಟ್ಕೊಳ್ಳೋದು ಅಥವಾ
ಮಿತ್ರಕೂಟವನ್ನು ಏರ್ಪಡಿಸುವಂಥದ್ದು. ವಿ ಅರೇಂಜ್ ಫಾರ್ ಅ ಪಿಕ್ನಿಕ್ at the end of the week, or we arrange for a party tea party at the end of a week. ಅದು ಅನೌಪಚಾರಿಕವಾಗಿರುವಂಥದ್ದು. ವಿ ಶೇರ್ ಅವರ್ ಐಡಿಯಾಸ್, ಥಾಟ್ಸ್, ವಿ ಶೇರ್ ಅಂಡ್ ಕೇರ್ ಫಾರ್ ಈಚ್ ಅದರ್. ನಾವು ಮಾನವ ಜೀವಿಯಾಗಿ ನಮ್ಮಲ್ಲಿ ಶೇರಿಂಗ್ ಇರ್ತದೆ. ನಾವು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆ ಅಥವಾ ವಿದ್ಯಾರ್ಥಿ ಮಿತ್ರರ ಜೊತೆ ನಾವು ಸಹಜವಾಗಿ ಬೆರೆಯುವಂಥದ್ದು. ಅದು ಎಲ್ಲೂ ರೂಲ್ಸ್ ಅಲ್ಲಿ ಬರೋದಿಲ್ಲ, ಕಾಲೇಜಿನ ರೂಲ್ಸ್ಗಳಲ್ಲಿ ಬರೋದಿಲ್ಲ. ಅದು ಅನೌಪಚಾರಿಕವಾಗಿರುತ್ತೆ. ಅಥವಾ ಯಾವುದೇ ವಿದ್ಯಾರ್ಥಿ ಮಿತ್ರರು ಸ್ಟಾಫ್ ರೂಮ್ಗೆ ಬಂದು ಅವರ ವೈಯಕ್ತಿಕವಾದಂಥ ವಿಚಾರಗಳನ್ನ ಅಥವಾ ಕಷ್ಟ ನಷ್ಟಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು ಪ್ರಿನ್ಸಿಪಲ್ ಜೊತೆ ಅಥವಾ ಅಧ್ಯಾಪಕ ವೃಂದರ ಜೊತೆ. ಸೊ ಇದು ಒಂದು ಎಕ್ಸಾಂಪಲ್ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ. ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಒಂದು ಬಿಸ್ನೆಸ್ ಫರ್ಮ್ ನಲ್ಲಿ ಕೂಡ ಅಷ್ಟೇ, ಒಬ್ಬ ಡೈರೆಕ್ಟರ್ ಆದವನು ಇನ್ಫಾರ್ಮಲ್ ಗ್ರೂಪ್ಸ್ಗೆ ಬಹಳಷ್ಟು ಒತ್ತನ್ನು ಕೊಡಬೇಕಾಗುತ್ತೆ. ಎಟ್ ದ ಎಂಡ್ ನಾವು ಈವ್ನಿಂಗ್ ಅಲ್ಲಿ ಆಫ್ಟರ್ ಆಲ್ ದ ಕ್ಲಾಸಸ್ ಗೆಟ್ ಓವರ್, ಎಲ್ಲ ಕ್ಲಾಸ್ ಮುಗಿದ ತಕ್ಷಣ, ತರಗತಿಗಳು ಮುಗಿದ ತಕ್ಷಣ, ವಿ ಕ್ಯಾನ್ ಗೋ ಫಾರ್ ಪ್ಲೇಯಿಂಗ್ ದ ಕ್ರಿಕೆಟ್, ವಿ ಕ್ಯಾನ್ ಗೋ ಫಾರ್ ಪ್ಲೇಯಿಂಗ್ ಸಮ್ ಅದರ್ ಔಟ್ಡೋರ್ ಗೇಮ್ಸ್, ಇಂಡೋರ್ ಗೇಮ್ಸ್, ವಿ ಕ್ಯಾನ್ ಗೋ ಅಂಡ್ ಸಿಟ್ ಟುಗೆದರ್ ಚಾಟಿಂಗ್ ವಿತ್ ಫ್ರೆಂಡ್ಸ್, ವಿ ಗೋ ಫಾರ್ ರೌಂಡ್ ಆಫ್ ಅ ಟ್ರಿಪ್. ಇದೆಲ್ಲವೂ ಕೂಡ ಅನೌಪಚಾರಿಕ ಸಂಘಟನೆ. ಅದು ಕೂಡ ಬೇಕಾಗ್ತದೆ. ರಿಕ್ರಿಯೇಷನಲ್ ಫೆಸಿಲಿಟೀಸ್ ಕೂಡ ಒಬ್ಬ ಎಂಪ್ಲಾಯೀಸ್ಗೆ ಬೇಕಾಗ್ತದೆ ಸಂಸ್ಥೆಯಲ್ಲಿ, ಟು ರಿಫ್ರೆಶ್ ದರ್ ಮೈಂಡ್ಸ್. ಅಲ್ಲ, ಅವರು ಮರು ದಿವಸ ಅವರು ಆ ಕರ್ತವ್ಯವನ್ನ ನಿರ್ವಹಿಸಲಿಕ್ಕೆ ಅವರು ಪ್ರಿಪೇರ್ ಆಗಬೇಕಂತ ಹೇಳಿ ಅವರಲ್ಲಿ ಏನಿರುತ್ತೆ, ಒಂದು ರಿಫ್ರೆಶಿಂಗ್ ದರ್ ಮೈಂಡ್. ಅದು ಪಿಕ್ನಿಕ್ ಇರ್ಬೋದು, ಟೀ ಪಾರ್ಟೀಸ್ ಇರ್ಬೋದು, ಐಸ್ ಕ್ರೀಮ್ ಪಾರ್ಟೀಸ್ ಇರ್ಬೋದು, ಅಥವಾ ಏನಿರ್ಬೋದು, ಪ್ಲೇಯಿಂಗ್ ದ ಕಾರ್ಡ್ಸ್, ಪ್ಲೇಯಿಂಗ್ ದ ಗೇಮ್ಸ್ ಇಂಡೋರ್ ಅಂಡ್ ಔಟ್ಡೋರ್ ಆಸ್ ವೆಲ್. ಸೊ ದಟ್ ಈಸ್ ದ 6th ಪ್ರಿನ್ಸಿಪಲ್ ಆಫ್ ಡೈರೆಕ್ಷನ್. 7th ಪ್ರಿನ್ಸಿಪಲ್ ಈಸ್ ಲೀಡರ್ಶಿಪ್, ನಾಯಕತ್ವದ ತತ್ವ. ಲೀಡರ್ಶಿಪ್ ಪ್ರಿನ್ಸಿಪಲ್. ಪ್ರತಿಯೊಬ್ಬ ಡೈರೆಕ್ಟರ್ ಆದವನು he should himself be called as a leader. If I am a director, unless and until I become a leader, I cannot direct the things in a proper way. Therefore, it is very necessary on the part of the director to become a leader. ಯಾವುದೇ ಪ್ರಕಾರದ ನಾಯಕನಾಗಿರ್ಬೋದು ಸಂದರ್ಭಕ್ಕೆ ಅನುಸಾರವಾಗಿ. He can become a autocratic leader, he can become a democratic leader, he can even become a participative leader. Yes or no? He can maintain the distance between himself and his followers, or he can mingle with all the people who are working in and around him. So there should be a leadership principle in the direction function. Okay, ಆಮೇಲೆ ಲಾಸ್ಟ್ ಒನ್ ಫಾಲೋ ಥ್ರೂ ಅಂತ ಹೇಳಿದ್ರೆ, ನಾವು ಏನು ಡೈರೆಕ್ಷನ್ ಕೊಡ್ತೀವಿ ಆ ಡೈರೆಕ್ಷನ್ ಸರಿಯಾಗಿ ಯೂಸ್ ಆಗಿದೆಯಾ, ನಾವೇನು ನಿರ್ದೇಶನ ಕೊಡ್ತೀವಿ ಆ ನಿರ್ದೇಶನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರಾ ಯಾರು, ಕಾರ್ಮಿಕ ವರ್ಗ ಅಥವಾ ಕೆಲಸಗಾರರು, ಅದನ್ನ ನಾವು ನೋಡ್ಬೇಕು. ಮತ್ತೆ ಅವರಿಂದ ನಾವು ಫೀಡ್ಬ್ಯಾಕ್ ತಗೊಳ್ಬೇಕು. ಫೀಡ್ಬ್ಯಾಕ್ ಅಂತಂದ್ರೆ ಅವರಿಂದ ನಮಗೆ ಅವರ ಒಂದು ಒಪಿನಿಯನ್ ಬೇಕಾಗ್ತದೆ, ಅಂದ್ರೆ ಅವರ ಅಭಿಪ್ರಾಯ. ಅವ್ರು ಏನ್ ತಿಳ್ಕೊಂಡ್ರು, ನಾನೇನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅವರಿಗೆ, ವರ್ಕನ್ನು ಹೀಗೆ ಮಾಡಿ, ಆ ಥರ ಮಾಡಿ, ಇಷ್ಟು ಪ್ರಮಾಣದಲ್ಲಿ ಮಾಡಿ, ಇಷ್ಟು ಚೆನ್ನಾಗಿ ಮಾಡಿ, ಈ ಶಿಸ್ತನ್ನ ರೂಢಿಸಿಕೊಳ್ಳಿ ಅಂತೇಳಿ ಮೇಲಿನ ಮೇಲೆ ಡೈರೆಕ್ಷನ್ ಕೊಟ್ಟಾಗ ಅದನ್ನು ಅವರು ರೂಢಿಸಿಕೊಂಡು ಅದಕ್ಕೆ ತಕ್ಕಂತೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವು ಫಾಲೋ ಥ್ರೂ ಅಂತೇಳಿ ಹೇಳ್ತೀವಿ. ಮತ್ತೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ನಾನು ಚೆಕ್ ಮಾಡಬೇಕು. ಈಗ ಒಂದು 10 ಜನರಿಗೆ ನಾನು ಡೈರೆಕ್ಷನ್ ಕೊಟ್ಟರೆ, ಅವ್ರು ಕೆಲಸ ಮಾಡುವ ವಿಷಯಕ್ಕೆ ತಕ್ಕಂತೆ ನಾನು ಡೈರೆಕ್ಷನ್ ಕೊಟ್ಟವಾಗ, whether all the persons, all 10 employees have performed their work well or not, I have to judge their performance. That is called as performance appraisal. ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ, ರಿಸಲ್ಟ್ ಅನ್ನ ನಾನು ಅವಲೋಕನೆಗೆ ಒಳಪಡಿಸುವಂಥದ್ದು. ಕೆಲವರು ಸರಿಯಾಗಿ ಮಾಡಬಹುದು, they can be up to the standard, some performance may be above the standard and some may be below the standard also. very poor performance ಅನ್ನು ಕೂಡ ತೋರಿಸಬಹುದು. ಕೆಲ ವಿದ್ಯಾರ್ಥಿಗಳು ನಾವೊಂದು 80% ಮಾಡ್ಲಿಕ್ಕೆ ಅಂತ ಹೇಳಿದಾಗ ಅವರು 85% ಮಾಡ್ತಾರೆ, above the performance. Yes, above the standard. 80% ಮಾಡಿದ್ರೆ it is moderate. If their performance very poor, below the line, below the standard, then it is called as very poor standard. So ಹೀಗೆ ವ್ಯಾಪಾರಿ ಸಂಸ್ಥೆಯಲ್ಲೂ ಕೂಡ ಹಾಗೆ ಕೆಲಸಗಾರರು ಎಲ್ಲರೂ ಕೂಡ ಜಾಣರಾಗಿರ್ತಾರೆ, ಎಲ್ಲರೂ ಕೂಡ ಎಕ್ಸ್ಪರ್ಟ್ ಇರ್ತಾರೆ ಅಂತ ಹೇಳಿದ್ರು. ಕೆಲವೊಮ್ಮೆ ಡೈರೆಕ್ಷನ್ ಕೊಟ್ಟರು ಕೂಡ ಅವರಿಗೆ ಅರ್ಥ ಆಗದೆ ಇರಬಹುದು, ಕೆಲವೊಮ್ಮೆ ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸಬಹುದು. ಮತ್ತೆ ಅದನ್ನು ನಾವು ತಗೊಳ್ಬೇಕು. ಯಾವ ಏರಿಯಾದಲ್ಲಿ ಅವರು ವೀಕ್ ಇದ್ದಾರೆ, ಅವರ ವೀಕ್ನೆಸ್ ಏನು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಅವರನ್ನ ಪರಿಶೀಲಿಸಿ ಮತ್ತೆ ರೀಡೈರೆಕ್ಟ್ ಮಾಡುವಂಥದ್ದು. ಸೊ ಲಾಸ್ಟ್ ತತ್ವ ಏನಿದೆ, ಫಾಲೋ ಥ್ರೂ is the principle of directing. So we have discussed all the 8 points. First one is maximum individual contribution principle. Second one is principle of harmony of objectives. Third one is unity of command. Fourth one is appropriateness of direction technique. Fifth one is
managerial communication. Sixth one is use of informal organization or informal group. Seventh one is leadership, and the last eighth one is follow through. So these are the techniques of direction. Kindly go through the points. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕ್ವೆರೀಸ್ ಅಥವಾ ಪ್ರಶ್ನೆಗಳನ್ನು ಕೇಳಬಹುದು. ನಿಮಗೆ ಏನಾದರೂ ಸ್ಪಷ್ಟೀಕರಣ ಕ್ಲಾರಿಟಿ ಬೇಕಿದ್ರೆ ಅಥವಾ ಕ್ಲಾರಿಫಿಕೇಶನ್ ಬೇಕಿದ್ರೆ ಯು ಕ್ಯಾನ್ ಎನಿ ಮೂಮೆಂಟ್ ಆಫ್ ಟೈಮ್ ಯು ಕ್ಯಾನ್ ಜಸ್ಟ್ express your opinions. Okay, thank you very much. We will discuss tomorrow's class later.